पार्वते हर हर महादेव। सांब सदा शिव 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 शिवाय नमः ओम नमः शिवाय शिवाय नमः शिवाय शिवाय नमः ओम नमः शिवाय शिवाय नमः शिवाय शिवाय नमः ओम नमः शिवाय शिवाय नमः नमः शिवाय शिवाय नमः ओम नमः शिवाय शिवाय नमः नमः शिवाय शिव ओम सच्चिदानंद ओम शिव ओम सच्चिदानंद 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 सच्चिदानंद सद्गुरुनाथ महाराज की जय। त्रैलोक्य संपदाल्लेख समल्लेखन वित्ते सच्चिदानंद रूपाय शिवाय ब्रह्मणे नमः। यामावुः सर्वलोकानां प्रकृतिं शास्त्रपारगा तां धर्मचारिणीं शम्भो प्रणमामि परं शिवम्। वागर्थविव संपृक्तौ वागर्थ प्रतिपत्तये जगतः पितरौ वन्दे पार्वती परमेश्वरौ। त्रिकाल वंदनीय प्रातः स्मरणीय पूज्य गुरुवर्यांचं स्मरण करू। कन्नडದಲ್ಲಿ ಹೇಳಿ ಮರಾಠಿದಲ್ಲಿ ಅಖಂಡ ನಾಮ ಸಪ್ತಾಹದ ನಿಮಿತ್ತ ಮಾಡಿಕೊಂಡು नागलगिद्दी पूर्वीचे महाराज म्हणायचं डांबरगिद्दी नागलगिद्दी कार्यसिद्धी डांबरगिद्दी नागलगिद्दी ಕಾರ್ಯಸಿದ್ಧಿ। ಈ ಕಾರ್ಯಸಿದ್ಧಿಯ ಕಾರ್ಯಕ್ರಮದಲ್ಲಿ ಮಹತ್ವವಾಗಿರತಕ್ಕಂಥ ಅಂಗ ಯಾರದು ಅಂತಂದ್ರ ಭೀಮದಾಸ್ ಮಹಾರಾಜರು। ಈ ಎಲ್ಲಾ ಭಾಗದಾಗ ತಿರುಗಾಡ್ತಾ ಒಳ್ಳೆ ಸಂದೇಶ ಕೊಡ್ತಾ ಆ ಭಕ್ತಿ ಜಾಗೃತ ಮಾಡತಕ್ಕಂಥ ಒಂದು ಶಕ್ತಿ ಆ ಮಹಾರಾಜರ ಹತ್ರ ಇತ್ತು.
2-3 ಸಲ ನಂದು ಅವ್ರ ಜೊತೆಗೆ ಒಂದೇ ಸ್ಟೇಜ್ ಮೇಲೆ ನಮ್ಮ ಕಾರ್ಯಕ್ರಮ ಆಗಿದೆ. ನಮ್ಮ ಮನೋಹರ್ ಸೇರಿಕಾರ್ ಪ್ರತಿ ವರ್ಷ ಅವರಿಗೆ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇರ್ತಿದ್ರು. ಆ ನಿಮಿತ್ತದಲ್ಲಿ ಮಹಾರಾಜರು ನಮ್ಮದು ಭೇಟಿಯಾಗಿ ಅಷ್ಟೇ ನಮ್ರತಾ, ಅಷ್ಟೇ ಶಾಂತಿ. ಅದಕ್ಕೆ ಸಂತನ ಲಕ್ಷಣಗಳು ಶಾಂತ ಸ್ವರೂಪನು, ಜ್ಞಾನ ಸ್ವರೂಪನು, ಆನಂದ ಸ್ವರೂಪನು, ಭಕ್ತಿ ಸ್ವರೂಪನು, ಶಕ್ತಿ ಸ್ವರೂಪನು, ಇವೆಲ್ಲ ಗುಣಗಳ ಧಾರಣ ಮಾಡಿಕೊಂಡು ತಿರುಗಾಡ್ತಾ ಇರ್ತಾರೆ ಸಂತರು. ಆತನ ಆಭೂಷಣಗಳು, ಸಂತನ ಆಭೂಷಣ ಯಾವುದು ಅಂತಂದ್ರೆ ಸುಖ, ಶಾಂತಿ, ಆನಂದ, ಪವಿತ್ರತಾ, ಪ್ರೇಮ, ಜ್ಞಾನ, ಶಕ್ತಿ, 7 ಗುಣಗಳ ಶೃಂಗಾರ ಮಾಡಿಕೊಂಡು ಆತ ಹ್ಯಾಕ್ ತಿರುಗ್ತಾ ಇದ್ದಾನೆ ಅಂತಂದ್ರೆ, ನದಿ ಒಂದು ಜಾಗದಾಗ ನಿಂದಿರಂಗಿಲ್ಲ. ನದಿ ಏನು ಹರಿತಾ ಇರ್ತದ. ನದಿ ಎಷ್ಟು ನದಿ ಹರಿತದೋ ಅಷ್ಟು ಸ್ವಚ್ಛ ಇರ್ತದ. ಹಂಗ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ಪ್ರಾಂತದಲ್ಲಿ ಅವಾಗ ಆಂಧ್ರ ಅಂತಿತ್ತು. ಈಗ ತೆಲಂಗಾಣ ಮತ್ತು ಆಂಧ್ರ 2 ಭಾಗ ಆಗ್ಯಾವ. ಅವಾಗ ಅವರಿದ್ದಾಗ ಆಂಧ್ರನೇ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಈ 3 ಪ್ರಾಂತಗಳು. ಇದಕ್ಕೆ ತ್ರಿವೇಣಿ ಸಂಗಮ ಏನ್ರಿ. ಈ ತ್ರಿವೇಣಿ ಸಂಗಮ ಪ್ರಯಾಗರಾಜಕ್ಕೆ ಹೋಗಿ ಅವ್ರು ಸಂಗಮ ಮಾಡ್ತಿರ್ಲಿಲ್ಲ. ಇಲ್ಲಿ ಎಲ್ಲಾ ಭಕ್ತರನ್ನು ಒಂದುಗೂಡಿಸಿ ಎಲ್ಲರಿಗೂ ಸಂಗಮ ಮಾಡ್ತಿದ್ರು. ಭಕ್ತರ ಸಂಗಮ ಏನು, ಅಲ್ಲಿ ನದಿ ಸಂಗಮ ಇದ್ರೆ ಇಲ್ಲಿ ಭಕ್ತರ ಸಂಗಮ. ಆ ನದಿಯೊಳಗೆ ಹೋದ ನಂತರ ಎಂತ ಅನಾಹುತಗಳಾಗ್ತವ ಅನ್ನತಕ್ಕಂಥದ್ದು ತಾವೆಲ್ಲರೂ ಕೇಳಿರಿ. ಆದರೆ ಈ ಭಕ್ತಿ ಸಂಗಮದೊಳಗ ಯಾರು ಮುಳುಗುದ್ರಪ್ಪ ಅಂತ ಕೇಳಿದೇವೇನು, ಮುಳುಗಿ ಹೊಂಟು ಹೋದ್ರಂತಿಲ್ಲ. ಮುಳುಗುತ್ತೀವಿ, ಭಕ್ತಿದಾಗ ಮುಳುಗುತ್ತೀವಿ, ಸ್ವಚ್ಛ ಆಗ್ತೀವಿ. ಅದಕ್ಕೆ ಭಕ್ತಿ ಸಾಗರ ಇದು ಏನ್ರಿ. ಅಂಥ ಒಂದು ಭಕ್ತಿಯ ಸಂಗಮ ಮಾಡುವುದಕ್ಕಾಗಿ ನಮ್ಮ 3 ರಾಜ್ಯಗಳಲ್ಲಿ ಲಿಂಗದಾಸ್ ಮಹಾರಾಜರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಅಮೋಘವಾಗಿರ್ತಕ್ಕಂಥ ಕಾರ್ಯ. ಯಾರ್ಯಾರೋ ಏನೇನೋ ಎಂತೆಂತೋ ಏನೋ ಮಾಡಿ ಅವರಂಗ ಅವರು ಮಾಡ್ಕೊಳ್ತಾರ. ಅದಕ್ಕ ಅಂಬಾದಾಸ್ ಮಹಾರಾಜರು ಒಂದೇ ಒಂದು ಮಾತನಾಗ ಹೇಳಿದ್ರು, ಸಂತರ ದರ್ಶನ, ಮಹಾತ್ಮರ ದರ್ಶನ, ಶರಣರ ದರ್ಶನ ಆಗಬೇಕಾದ್ರ ಅಂಥವ್ರ ವಾಣಿ ಕೇಳಬೇಕಾದ್ರೂ ಕೂಡ ಅನಂತ ಜನ್ಮದ ಪ್ರಬಲ ಪುಣ್ಯದಿಂದನೇ ಅದು ಸಾಧ್ಯದ. ನೀವೆಲ್ಲರೂ ಬಂದಿರಿ, ಏನಾದ್ರೂ ಪೂರ್ವ ಜನ್ಮದ ಪುಣ್ಯ ಮಾಡಿರಿ ಅಂತ ತಿಳ್ಕೊಂಡು ಈ ಮಂಟಪದ ಕುಂತೀರಿ ಏನ್ರಿ. ಈ ಮಂಟಪದ ಬ್ಯಾರೆಯವರಿಗೆ ಜಾಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ಎಲ್ಲಾ ಕಡೆ ಹರಿದು ಯಾವ ರೀತಿಯಾಗಿ ನದಿ ಹೋಗ್ತಾ ಇರ್ತದೋ, ಪರೋಪಕಾರಾಯ ವಹಂತಿ ನದಿಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾರ್ಥಂ ಇದಂ ಶರೀರಂ. ಅದಕ್ಕೆ ಈ ಶರೀರ ಯಾವ ರೀತಿಯಾಗಿ ಇವೆಲ್ಲ ಪರೋಪಕಾರಕ್ಕಾಗಿ ಕೆಲಸ ಮಾಡ್ತಾ ಇರ್ತವೆ. ನದಿ ಡೈರೆಕ್ಟ್ ನಿಮ್ಮದು ಹೈವೇ ಇದ್ದಂಗೆ ಹೋಗಂಗಿಲ್ಲ ನದಿ ಏನ್ರಿ. ರೋಡು ಡೈರೆಕ್ಟ್ ಹೋತಿತ್ತು ಅಂದ್ರೆ ಫೈದಾದ. ವಂಕ್ ರೋಡ್ ಹೋತಿತ್ತು ಅಂದ್ರೆ ಪೆಟ್ರೋಲ್ ಹೆಚ್ಚಿಗೆ ಖರ್ಚಾಗ್ತದೆ. ಡೈರೆಕ್ಟ್ ಇತ್ತಂದ್ರೆ ಪೆಟ್ರೋಲ್ ಕಡಿಮೆ, ಡೀಸೆಲ್ ಕಡಿಮೆ,
ಸಮಯ ಕಡಿಮೆ. ಈಗ ಮೊದಲು ಸಂಗಾರೆಡ್ಡಿ ಇದರದಿಂದ ನಮ್ಮದು ದೇಗ್ಲೂರ್ದಿಂದ ಮದ್ನೂರು ದೇಗ್ಲೂರ್ದಿಂದ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಮೊದಲು 4-5 ತಾಸು ಹತ್ತಿತ್ತು ಏನ್ರಿ. ಅದ್ರಾಗ ಒಂದು 30 ಕಿಲೋಮೀಟರ್ ಕಡಿಮೆ ಮಾಡ್ಯಾರ. ವಂಕ್ ಇದ್ದಿದ್ದೆಲ್ಲ ತೆಗೆದು ಹಾಕ್ಯಾರ, ಟೇಡ ಅದಕ್ಕೆ ಸೀದಾ ಮಾಡಿ ಹಾಕ್ಯಾರ. ಈಗ ನಾ ತಮ್ಲೂರ್ದಿಂದ ಒಂದ್ಸಲ ದುರ್ಗಾನಗರ್ ಚೌರಸ್ತದಿಂದ ತಮ್ಲೂರಿಗೆ 1 ಗಂಟೆ 55 ನಿಮಿಷದಾಗ ತಮ್ಲೂರಿಗೆ ಹೋಗಿ ಮುಟ್ಟೀನಿ ನೋಡ್ರಿ. 6 ತಾಸು ಕಡಿ 2 ತಾಸು ಕಡಿ 2 ತಾಸದಾಗೆ ಬಂದು ಮುಟ್ಟಿದ್ದೀವಿ. ಎಷ್ಟು ಸುಲಭ ಐತಿ. ಹಂಗ ನದಿಗೂ ಒಂದು ವೇಳೆ ಕೆದರಿ ಡೈರೆಕ್ಟ್ ಮಾಡಿ ಬಿಟ್ಟಿವಿ ಅಂತಂದ್ರೆ ಲುಸ್ಕಾನ್ ಬಹಳ ಆಗ್ತವ. ನದಿಗೆ ಡೈರೆಕ್ಟ್ ಒಯ್ಯಬಾರ್ದು, ರೋಡಿಗೆ ಡೈರೆಕ್ಟ್ ಒಯ್ಬೇಕು. ನದಿ ವಂಕ ತಿರುಗಾಡ್ಕೋತ ಅಲ್ಲಿ ಸುತ್ತಿ ಹೋತಿತ್ತಂದ್ರೆ ನೀರಿನ ಸರ್ಕ್ಯುಲೇಷನ್ ಎಲ್ಲಾ ಊರಿಗೆ ಆಗ್ತದೆ. ಅದಕ್ಕೆ ನದಿಗಳು ಡೈರೆಕ್ಟ್ ಹೋಗಲ್ಲ, ಹಳ್ಳಿ ಹೋತಾವ. ಯಾವ್ದ್ರ ಸಲಕ್ಕೆ? ಅವ್ರ ಸಲಕ್ಕಲ್ಲ, ನಿಮ್ ಸಲಕ್ಕೆ. ಹಂಗ ಸಾಧು ಸಂತರು ಮಹಾತ್ಮರು ಗುರುಗಳು ಅವ್ರನ್ನು ಸೀದಾ ಹೊಡೆಯಂಗಿಲ್ಲ. ಡಾಂಬರಿಗಿದ್ದಿ ಹತ್ತದೆ, ನಾಗಲಿಗಿದ್ದಿ ಹತ್ತದೆ, ಈ ಕಡೆ ಮಾಯನಹಳ್ಳಿನೇ ಹತ್ತದೆ. ಯಾವ್ಯಾವ ಊರುಗಳು ಒಂದೇ ಟೈಮ್ನಾಗ ಒಂದೇ ದಿವಸದಾಗ 4-5 ಊರುಗಳು ಮಾಡ್ಕೋತ ಹೋಗ್ತಾರ. ಯಾಕ? ಎಲ್ಲ ಸ್ವಚ್ಛ ಮಾಡೋ ಸಲುವಾಗಿ ಹೋಗ್ತಾರ. ಕ್ಲಿಯರಿಟಿ. ಹೂವ ಇಂಥ ತಂದ ನಾ ಬಹಳ ಅಜ್ಜಿ. ಈಗ ನಿಮಗೆ ಚಂದ ಕಾಣಿಸ್ತದ, ಪರಂತ ನಮಗ್ ಅಜ್ಜಿ ಆಗ್ಯಾರ. ಅದಕ್ಕಂತ ಮರಾಠಿದಾಗ ತಯಾಚೆ मोठेपण तयाचे यातना कठीण. हे मोठपण दाखवून घेण्यासाठी घालून घेतल्या वरबी ताप मधी बी ताप. कशाला सोडून द्यायचं ते मोकळं राव. त्यासाठी जैन महाराज बघा तुम्ही उघडत येते, लपडा बी नको कपडा बी नको. ಅದಕ್ಕೆ ಅಂಥ ಒಂದು ದಿವ್ಯ ಸಂದೇಶ ಸಾಧು ಸಂತರು ಒಂದು ಜಾಗದಾಗ ನಿಲ್ಲಾರ್ದಂಗ ಹರಿದು ಹಂಚಿ ಹೋಗ್ತಾರೆ ನೋಡ್ರಿ. ಪ್ರಕೃತಿ ಸರಿ ಇದ್ದಿದ್ದಂತರೂ ಕೂಡ ಅಂಬಾದಾಸ್ ಮಹಾರಾಜರು ನಿರಂತರವಾಗಿ ಧರ್ಮ ಕಾರ್ಯ ಅಂತ ತಿಳ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ನೋಡ್ರಿ, ಅಂಥ ಮಂಟಪ ಹಾಕ್ಯಾರ, ಎಷ್ಟು ಭವ್ಯ ನಿರ್ಮಾಣ ಮಾಡಿದಾರ. ಎಲ್ಲಾ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕಾದ್ರ ನಿಮಗ 1 ತಿಂಗಳು 2 ತಿಂಗಳು ಯಾತ್ರಾ ಮಾಡಬೇಕಾಗ್ತದೆ. 12 ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕಾದ್ರೆ ತಿಂಗಳಾನ ಗಟ್ಲೆ ನಾವು ಕಷ್ಟಪಟ್ಟು ಹೋಗ್ಬೇಕಾಗ್ತದೆ. ನಾಗಲಿಗಿದ್ದೇವ್ರು ಬಹಳ ಹುಷಾರ. ಯಾರು ಮಾಡೋದು? ಎಲ್ಲಾ ದೇವ್ರಿಗಳಿಗೆ ತಗೊಂಡು ಬಂದಾರ. ಇಲ್ಲಿ ಒಂದು ದೇವ್ರು ಬಿಟ್ಟಿಲ್ಲ, ವಸ್ತು ದೇವ್ರುಗಳೇ ಇಲ್ಲೇ ದೇವ್ರಿಗೆ ತಂದಾರ. ಆದ್ರೆ ಗುರುಗಳಿಗೂ ಹಿಡ್ಕೊಂಡು ಹೊಂಟಾರ. ಹೌದಿಲ್ಲ? ಈಗ ತಮ್ಲೂರಿಗೆ ಹೋಗಿ ಎಲ್ಲರಿಗೆ ದರ್ಶನ ಮಾಡ್ಕೊಂಡ್ ಬರ್ರಿ ಅಂತಂದ್ರೆ ಇಷ್ಟು ಜನ ಬಂದು ದರ್ಶನ ಮಾಡ್ಬೇಕಾದ್ರೆ ಖರ್ಚು ಏಟಾಗ್ತದ. ಮಹಾತ್ಮರ ಹತ್ರ ನಾವು ಹೋಗ್ಬೇಕು, ಮಹಾತ್ಮರಿಗೆ ನಮ್ಮಲ್ಲಿ ಕರಿಬೇಕು? ದೊಡ್ಡ ಪ್ರಶ್ನೆ ಅದ ಇದು. ಸಾಧು ಸಂತರನ್ನ ನಮ್ಮ ಹತ್ರ ಕರಿಬೇಕು, ಸಂತರ ಹತ್ರ ನಾವೇ ಹೋಗ್ಬೇಕು. ದೇವ್ರು ನಮ್ಮಲ್ಲಿ ಬರಬೇಕು, ದೇವ್ರ ಬಳಿ ನಾವು ಹೋಗ್ಬೇಕು. ಅದಕ್ಕ ಜ್ಞಾನಿ ವ್ಯಕ್ತಿಗಳು, ಜ್ಞಾನಿ ಪುರುಷರು ಅವರು ದೇವ್ರ ಹತ್ರನೇ ಹೋಗ್ತಾರಂತ. ಭಕ್ತಿ ಮಾಡೋರು
ದೇವರಿಗೆ ತಂಬಲಿ ಕರೀತಾರಂತ. ಅದಕ್ಕೆ ಭಕ್ತಿಯೊಳಗೆ ಶಕ್ತಿ ಅದ. ಕೆಲವೊಬ್ರು 3 ವರ್ಷ 4 ವರ್ಷ ನನಗೆ ವೇಟಿಂಗ್ದಾಗ ಹರ, ಅಪ್ಪ ಬರ್ರಿ 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 ಅಂತ 4 ವರ್ಷ ವೇಟಿಂಗ್ मध्ये. ಪರ್ವ ನಾಗ್ಪುರದಿಂದ ಒಬ್ರು ಭಕ್ತರು ನನ್ನ ಹತ್ರ 4 ವರ್ಷ ತಿರುಗಿದ್ರು. ಅವರಿಗೆ ಡೇಟ್ ಕೊಟ್ಟಿಲ್ಲ. ಡೇಟ್ ಕೊಡ್ಲಾರ ಬಟ್ಟಿಗೆ ನಿಮ್ಮ ಮನಸ್ಸಿಗೆ ಯಾವಾಗ ಬರ್ತದ ಅವಾಗ ಬರ್ರಿ ಅಪ್ಪರಿ, ನನ್ಗೆ ಸಾಕಾಗ್ಯದ ಹೇಳಿ ಅಂತ. ನನಗೆ ಮೊನ್ನೆ ಪ್ರಯಾಗರಾಜಕ್ಕೆ ಹೋಗೋದು ಬಂತು. ನಾಗ್ಪುರಿಗೆ ಹೋಗೋ ಟೈಮ್ನಾಗ ನನಗೆ ನೆನಪು ಬಂತು, ಅರೇ 4 ವರ್ಷ ಆಗ್ಯದ, 4 ವರ್ಷ ಆಯ್ತು ಅವ್ರು ಕೇಳಕತ್ತಾರ, ಪರಂತ ಅವ್ರು ಅಲ್ಲಿ ಹೋಗಕ್ಕಾಗಿಲ್ಲ. ಅವರು ನಾ ಹೋಗೋದು ನೋಡಿ ಅವರು ಕಾಲ್ ಮಾಡಿದ್ರು, आता तर तुम्ही या हो अप्पा, तुम्ही या वाटानं चालल्या, थोडा आम्हाला भेटू दे तुमचं दर्शन. ಈಗಲೇ ಸ್ವಲ್ಪ ಭೇಟಿ ಆಗ್ರಿ. ಬಿಲ್ಕುಲ್ ನಮಗೂ ಅಷ್ಟೇ ಬೇಕಾಗಿತ್ತು. ಸ್ನಾನ ಪೂಜಾ ಪ್ರಸಾದ ಹಾಗೆ ಎಲ್ಲಿ ಸಿಗುತ್ತೆ? ಒಂದು ಮುಕ್ಕಮ್ಮ ಮಾಡಿದ್ದೇವೆ. 400 ಕಿಲೋಮೀಟರ್ ದೂರ ಹೋದ ಮೇಲೆ ಒಂದು ಮುಕ್ಕಮ್ಮ ಆಗೇ ಬೇಕು. ಮುಕ್ಕ ಮಾಡಿ ಪೂಜಾ ಪಾಠ ಪ್ರಸಾದ ಮಾಡ್ಕೊಂಡು ಹೋದಿವಿ. ಇರ್ಲಿ, ಮುಂದಿನ ಕಥೆ ಹೇಳಂಗಿಲ್ಲ. ಆದ್ರ ಇಲ್ಲಿ ನೀವು ಸಪ್ತಾಹ ಸ್ಟಾರ್ಟ್ ಮಾಡಿ ನನಗೆ ಫೋನ್ ಮಾಡ್ಯಾರ, ಅಪ್ಪ ನಿಮಗೊಂದು ತಾರೀಕು ಬೇಕೇ ಬೇಕು, ಒಂದು ತಾರೀಕು ಬೇಕೇ ಬೇಕು. ಸಪ್ತಾಹದಾಗ ನೀವು ಹೇಳಿದ ತಕ್ಷಣನೇ ನಿಮಗೆ ತಾರೀಕು ಸಿಗ್ತದ, ಮತ್ತು ಸಪ್ರೇಟ್ ನೀವು ಕರೆದ್ರ ತಾರೀಕು ಯಾಕೆ ಸಿಗಲ್ಲ ಸ್ವಲ್ಪ ವಿಚಾರ ಮಾಡಿ. ನೀವು ಸಪ್ರೇಟ್ ಕರೆದ್ರೂ ಈ ಸಪ್ತದಕ್ಕಿಂತ ಹೆಚ್ಚಿಗೆ ರೊಕ್ಕ ಬರ್ತದೆ ನಮ್ಮಲ್ಲಿ, ದಕ್ಷಿಣ ಹೆಚ್ಚಿಗೆ ಬರ್ತದೆ. ಆದ್ರೂ ಕೂಡ ಅವ್ರಿಗೆ ನಾವು ತಾರೀಕು ಕೊಡಂಗಿಲ್ಲ. ಸಪ್ತಾಹ ಹತ್ತದವ್ರಿಗೆ ಯಾಕೆ ತಾರೀಕು ಕೊಡ್ತೀವಿ? ಇದು ಒಂದೇ ಒಂದು ಕಾರಣ. ಏನು ಕಾರಣಪ್ಪ ಅಂತಂದ್ರ, ನೀವು ಈ ಅಖಂಡ ನಾಮ ಯಜ್ಞದಲ್ಲಿ ಏನ್ ಮಾಡ್ತೀವಿ ಅಂತಂದ್ರ, ನಿರಂತರ ಆ ಪ್ರಭುವಿನ ಚಿಂತನ ಮಾಡ್ತೀವಿ. ಅಖಂಡ ನಾಮ ಕಂಟಿನ್ಯೂ, ಡಿಸ್ಕಂಟಿನ್ಯೂ ಅಲ್ಲ, ಕಂಟಿನ್ಯೂ. ಎಡಬಿಡದೆ ಅಶನಿ ಶಯನಿ ಗಮನಿ ಭೋಜನಿ ಪ್ರೇಮಿ ಶೂಳ ಪಾಣಿ ಸ್ಮರವಾಗೋ. ಅಖಂಡ 7 ದಿವಸ ನೀವು ಕಂಟಿನ್ಯೂ ಮಾಡ್ತೀರಿ. ಅದಕ್ಕೆ ದೇವರಿಗೆ ಅನಿಸ್ತದ, ಇವರಿಗೆ ನಾನು ಭೇಟಿ ಆಗಬೇಕು. ಯಾರಿಗೆ ಅನಿಸ್ತದ? ದೇವರಿಗೆ ಅನಿಸ್ತದಂತ ನಿಮ್ಗೆ ಭೇಟಿ ಆಗಬೇಕು. ಆಗ ದೇವ್ರ ವಿಚಾರ ಮಾಡ್ತಾನೆ, ನನಗ ನೋಡಬೇಕಾದ್ರೆ ಕಣ್ಣುಗಳು ಬೇರೆ ಬೇಕು, ನನ್ನ ಮಾತುಗಳು ಕೇಳಿಸಬೇಕಾದ್ರೆ ಕಿವಿಗಳು ಬೇರೆ ಬೇಕು, ನನಗ ಮುಟ್ಟಬೇಕಾದ್ರೆ ಈ ಚರ್ಮ ಚಕ್ಷುಷಿನ ದಿಶೆ, ಈ ಕಣ್ಣಿನಿಂದ ನೋಡಕ್ಕೆ ಸಾಧ್ಯ ಇಲ್ಲ, ಈ ಕೈಲಿಂದ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಈ ಮನಸ್ಸಿನಿಂದ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗ ನೋಡ್ಬೇಕು ಹ್ಯಾಂಗ, ಇವರು ನನಗ ಕೇಳಬೇಕು ಹ್ಯಾಂಗ, ನನಗ ಮುಟ್ಟಬೇಕು ಹ್ಯಾಂಗ ಅಂತ ವಿಚಾರ ಮಾಡಿ వింటున్నావా అమ్మ? ఇక్కడ చూడండి. ನೀವು ದೇವರಿಗೆ ನೆನೆಸಕತ್ತಿಲ್ಲ ಅಂತ ತಿಳ್ಕೊಂಡು ನೆನೆಸಲಿ ಅಂತೇಳಿ ಅವ್ರ ಕರೆಂಟ್ ಹೋಗ್ಯದ ಅಂತೇಳಿ ಸುಮ್ಮ ಬರೀ ಕುಂತು ಕೇಳಿದ್ರು ಬಿ ನಡೆಯಂಗಿಲ್ಲ. ನಾವು ಜೊತೆಯಾಗಿ ನೀವು ನುಡಿಬೇಕಾಗ್ತದ. ಅದಕ್ಕೆ ಈ ಕೈಲಿಂದ, ಈ ಕಣ್ಣಿಲಿಂದ, ಈ ಕಿವಿಲಿಂದ ಪರ ಪಶ್ಯಂತಿ ಮಧ್ಯಮ ವೈಖರಿ ಇವೇನು ಶಬ್ದಗಳವಲ್ಲ, ಇದಕ್ಕೂ ಕೂಡ ಮೀರಿದಂಥ ಭಗವಂತ. ಪರಾವಾಣಿಗೂ ಕೂಡ ಕೇಳ್ಸಂಗಿಲ್ಲ ಅಂತ ದೇವರು. ಈ ವೈಖರಿ ಇದರಿಂದ ನಾವು ಮಾತಾಡ್ತಾ ಇರ್ತೀವಿ. ಅಠವಿತ ಪೋಟಿ ಧಾವೆ ತಯಾಚೆ ಸಂಕಟಿ
ಅದಕ್ಕೆ ಹೊಟ್ಟೆಗಿಂದ ಕರಿಬೇಕಂತ ದೇವರಿಗೆ. ಬಾಯಿಲಿಂದ ಕರೆದ್ರು ಬರಂಗಿಲ್ಲ, ಕೈಲಿಂದ ಕರೆದ್ರು ಬಂದಿಲ್ಲ. ಕರೆದ್ರು ಕರೆಂಟ್ ಕಣ್ಣಿಗೆ ಕಾಣಿಸ್ತದ, ಕರೆಂಟ್ ಕಣ್ಣಿಗೆ ಕಾಣಿಸ್ತದ. ಏನ್ ಕಾಣಿಸ್ತದ ಕಣ್ಣಿಗೆ? ಲೈಟ್ ಕಾಣಿಸ್ತವ. ಕಣ್ಣಿಗೆ ಪಂಕ ಕಾಣಿಸ್ತದ, ಕಣ್ಣಿಗೆ ಸಿಸ್ಟಮ್ ಕಾಣಿಸ್ತದ. ಆದ್ರೆ ಕರೆಂಟ್ ಕಾಣಿಸ್ತದೇನು? ಹಂಗ ದೇವರು ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಕಣ್ಣಿಗೆ ಏನ್ ಕಾಣಿಸ್ತದ? ಚೇತನ ಕಾಣಿಸ್ತಾ ಇರ್ತದೆ. ಅವ ಏನೇನು ಮಾಡ್ತಾನ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತದ, ಒಂದು ದೇವ್ರು ಕಾಣಿಸಂಗಿಲ್ಲ. ಕರೆಂಟ್ ಏನೇನು ಮಾಡ್ತದ ಅನ್ನೋದು ನಮಗ್ ಕಣ್ಣಿಗೆ ಕಾಣಿಸ್ತದ, ಕರೆಂಟ್ ಕಾಣಿಸಂಗಿಲ್ಲ. ಹೆಂಗ? ಕರೆಂಟ್ ಹೋಯ್ತು, ಗೊತ್ತಂಗಾಯ್ತು? ಲೈಟ್ ಇತ್ತು, ಪಂಕ ಇತ್ತು, ಸಿಸ್ಟಮ್ ಇತ್ತು, ಎಲ್ಲನೇ ಇತ್ತು. ಕರೆಂಟ್ ಹೋಯ್ತು, ಹೆಂಗ್ ಗೊತ್ತಾಯ್ತು? ಇದೆಲ್ಲ ಬಂದು ಬಿತ್ತು ಅಂತ ತಿಳ್ಕೊಂಡು ಗೊತ್ತಾಯ್ತು. ಹಾಂಗ ಇದು ಶರೀರದ, ಈ ಶರೀರದಾಗ ಎಲ್ಲಿವರೆಗೆ ಜೀವ ಅದಾನೋ, ಜೀವ ಸೀವ ಎರಡೂ ಆಹಾರೋ ಅಲ್ಲಿವರೆಗೆ ಕಣ್ಣಿನ ಮಹತ್ವ, ಕಿವಿ ಮಹತ್ವ, ಕೈ ಮಹತ್ವ, ಕಾಲಿನ ಮಹತ್ವ, ಶರೀರದ ಮಹತ್ವ. ಶ್ವಾಸ ಹೋಯ್ತು, ಅದ್ರ ಮಹತ್ವ ಅಂತ ನಿಮಗೆ ಹೇಳ್ತಾ ಇದೆ. ಅದಕ್ಕ ದೇವರು ಕಾಣಿಸಲಾರದಂತ ದೇವರು ಒಂದು ಕೆಲಸ ಮಾಡ್ತಾನ. ಇಷ್ಟು ಜಲ್ದಿ ನಿಮಗ ತಾರೀಖು ಸಿಗ್ಲಿಕ್ಕ ಒಂದೇ ಒಂದು ಕಾರಣ. ಏನು ಕಾರಣ ಅಂತಂದ್ರ, ನೀವು ದೇವ್ರ ಧ್ಯಾನ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀರಿ, ಭಜನೆ ಮಾಡ್ತಾ ಇದ್ದೀರಿ, ಸ್ಮರಣ ಮಾಡ್ತಾ ಇದ್ದೀರಿ, ಚಿಂತನ ಮಾಡ್ತಾ ಇದ್ದೀರಿ. ಅದಕ್ಕೆ ದೇವರಿಗೆ ಅನಿಸ್ತದೆ ಇವರಿಗೆ ಭೇಟಿ ಆಗಬೇಕು. ऐकूला नाही की नाही सगळे? कन्नडा कळते की सगळ्याला? आमच्या भजन मंडळी तिकडची आहेत, पुरा पंढरपूर तिकडी इकडी लांबून लांबून सगळे लोक पंढरपूरला जातात, परंतु पंढरपूरचे सगळे इकडी येतात. किती महत्वाचा बघा, विचार करायची गोष्ट आहे. कारण ज्या ठिकाणी भक्ती आहे त्या ठिकाणी देव आहे. कूर्मदासाजवळ चलून चलून देव पांडुरंग त्याला येऊन दर्शन देते. सगळे लोक पांडुरंगाला भेटण्यासाठी पंढरपूरला जातात, परंतु पंढरपूरचे राजा कुठे येतो? इथं भेटायला एकट्यासाठी. लोक चालले तिथं, लोकाला बघत नाही. ಅವ ಮಂದಿಗೆ ಎಷ್ಟು ಸಂಖ್ಯೆ ಆದಂತ ನೋಡಂಗಿಲ್ಲ, ಅವನ ಬಳಿ ಭಕ್ತಿ ಏತದ ಅಷ್ಟು ನೋಡ್ತಾನ. ಅದಕ್ಕಾಗಿ ಹರಿದು ಹರಿದು ಬರ್ತಾನ. ಆ ರೀತಿ ನಿಮಗ ದೇವರಿಗೆ ಅನಿಸ್ತದಂತ ಇವರಿಗೆ ದರ್ಶನ ಕೊಡಬೇಕು. ಅದಕ್ಕೆ ದೇವರು ದರ್ಶನ ಕೊಡೋ ಸಲುವಾಗಿ ಹೆಂಗ ಬರ್ತಾನ ಅಂತಂದ್ರ, ಅಂಬಾದಾಸ್ ಮಹಾರಾಜ ಆಗಿ ಬರ್ತಾರೆ ದರ್ಶನ ಕೊಡ್ಲಿಕ್ಕೆ, ದೀನದಾಸ್ ಮಹಾರಾಜರಾಗಿ ಬರ್ತಾರೆ, ಮನ್ಮಥ್ ಸ್ವಾಮಿಗಳಾಗಿ ಬರ್ತಾರೆ, ಬಸವಣ್ಣನಾಗಿ ಬರ್ತಾರೆ, ಚನ್ನ ಬಸವಣ್ಣನಾಗಿ ಬರ್ತಾರೆ, ಅಕ್ಕಮಾದೇವಿ ಆಗಿ ಬರ್ತಾರೆ. ಇವರೆಲ್ಲ ಭರ್ಗೋ ನರಾಕೃತಿ, ನರನ ಆಕೃತಿ ತಗೊಂಡು ಈ ಜಗತ್ತಿಗೆ ಬಂದು ಏನ್ ಹೇಳ್ತಾರಪ್ಪ? ಶಿವನ ಸಂದೇಶ, ಭಗವಂತನ ಸಂದೇಶ ಹೇಳ್ತಾರೆ, ಭಗವಂತನ ಗುಣಗಾನ ಮಾಡ್ತಾರೆ. ಅದಕ್ಕ ಆ ರೂಪದಾಗ ಬಂದು ದರ್ಶನ ಕೊಡ್ತಾ ಇರ್ತಾರೆ. ಅದಕ್ಕಂದಿಲ್ಲ ತುಕಾರಾಮ್ ಮಹಾರಾಜ, ಸಂತ ದರ್ಶನೀಯ ಲಾಭ ಪದ್ಮನಾಭ.
ನಂಗೆ ದೇವರ ದರ್ಶನ ಬೇಕಾಗಿಲ್ಲ, ಸಂತರ ದರ್ಶನ ಬೇಕು. ಕರಿಯ ನಿತ್ತಡುವಲ್ಲೆ ಸಿರಿಯ ನಿತ್ತಡುವಲ್ಲೆ ಹಿರಿದಪ್ಪ ರಾಜ್ಯವ ಇತ್ತಡುವಲ್ಲೆ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಸಾಕಾರ ರೂಪದಲ್ಲಿ ಸಂತ. ಆ ಕಲ್ಲಿನ ದೇವರು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಮಾತಾಡಂತ ದೇವರು ಯಾರು ಅಂದ್ರೆ ಅವರು ಸಂತರು. ಅದಕ್ಕೆ ಕೂಡಲ ಸಂಗಮ ದೇವನ ಅರಿವಡೆ ಏನ್ ಹೇಳ್ತಾನೆ? ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ, ಅವ್ರ ಸಂಘದಾಗ ಹೋದೇವಂದ್ರೆ ದೇವ್ರ ದರ್ಶನ ಆಗೇ ಆಗಲಿ. ಅಂಥ ಒಂದು ದಿವ್ಯ ಸಂದೇಶ ಈ ಸಮಾಜದಲ್ಲಿ ಸ್ವಚ್ಛತಾ ಮಾಡತಕ್ಕಂತಹ ಒಂದು ಕೆಲಸ ಯಾರ್ದು ಅಂದ್ರೆ ಸಂತರದು. ಸಂತರದ ಕೆಲಸನೇ ಸ್ವಚ್ಛ ಮಾಡೋದು. ಸಪ್ತ ಅಂದ್ರೇನು? ಸಾಫ್ ಮಾಡೋದೇ ಸಪ್ತ. ಏನು ಸಾಫ್ ಮಾಡ್ತಾರ ಅಂತಂದ್ರ ನಿಮ್ಮ ಅಂತಃಕರಣದಲ್ಲಿ ಇರತಕ್ಕಂಥ ಕ್ಲೇಶಗಳು ಎಲ್ಲ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್. ಮಾನ, ಬುದ್ಧಿ, ಚಿತ್ತ, ಅಹಂಕಾರ, ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಇವು ಕ್ಲೇಶಗಳು. ಇವೆಲ್ಲ ಕ್ಲೇಶಗಳು ಕ್ಲಿಯರ್ ಮಾಡೋದೇ ಅಂದ್ರೆ 7 ದಿನ ತೊಳೆದು 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 ಹೇಳಿ 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 ಮನಸ್ಸು ಸ್ವಚ್ಛ ಮಾಡುತ್ತದೆ. ಈಗಂತೂ ವಾತಾವರಣ ಬಹಳ ಈ ಪೂಜಾ ಪಾಠ ಜಪ ತಪ ಮಾಡ್ರಿ ಅಂತ ಹೇಳೋದು ಅದು ಮುಗಿದು ಹೋಗ್ಯದ. ಈಗ ಏನ್ ಹೇಳೋದಂತ ಗೊತ್ತದೇನು? ಕುಡಿಬ್ಯಾಡ್ರಿ, ತಿನ್ನಬ್ಯಾಡ್ರಿ, ಸೇದಬ್ಯಾಡ್ರಿ, ಇದೇ ಪ್ರವಚನ, ಮತ್ತೇನಿಲ್ಲ. ಇದ್ರದಂದೇ ನಾವು ಪಾರಾಗಲು ಹೊಂಟಿದೀವಿ. ಇನ್ನು ಪೂಜಾ ಪಾಠ ದೂರ ಉಳಿತೀನಕ. ಆಡ್ಬ್ಯಾಡ್ರಿ, ಕುಡಿಬ್ಯಾಡ್ರಿ, ತಿನ್ನಬ್ಯಾಡ್ರಿ, ಸೇದಬ್ಯಾಡ್ರಿ, ಎಟ್ರಿ ಹೇಳಬೇಕು. ಕಾಯ ಮಳಾವೆ ತುಮಾಲ ಐಸಾ ಕೈಸೆ ಮೂಢ ಧಾಲ. ಅವರೇ ಎಲ್ಲರಿಗೆ ಬರ್ತದಲ್ಲ ಕನ್ನಡ? అందరికి వస్తుందా ಕನ್ನಡ? ಒಬ್ಬ ಕುಡಿತಿದ್ದಂತ ನೀವು ಹೇಳ್ತಾವ, ಫುಲ್ಲು ಕುಡಿತಿದ್ದ. ತೆಲಂಗಾಣದಾಗ ಕಮ್ಮಿ ಕುಡಿತಾವ, ಅದ್ರ ಭಾಳ ಕುಡಿತಾವ. ಕಲ್ಲು ತಾಗಾಲೆ ಬಜ್ಜಿ ತಿನ್ನಾಲೆ. ಈ ಕಡೆ ಹಿಂದಿ ಹೊಡೆವೆ, ಸಸ್ತಾ ಸಿಂಧಿ ಅಂತ ಹೊಡೆದೆ. ಅದರ ಎಲ್ಲ ವಿಷ ಹಾಕಿ ಮಾಡಿರ್ತದೆ ಸಿಂಧಿ. ಸಿಂಧಿಯನ್ನು ಸುತ್ತಿದ್ರೆ ಆಗ್ತದೇನು? ನಿಮ್ಗೆ ಒಂದ್ಸಲ ಹೇಳಿನಿ. ಒಂದ್ಸಲ ನಾನು ಹೋಗಿದ್ದ ಸಿಂಧಿ ಭಟ್ಟಿಗೆ. ಅಪ್ಪದಿ ನೀ ಯಾಕೆ ಹೋಗಿದ್ದೀರಿ ಅಂತ. ನೀವು ಬರೀ ಚೆನ್ನಾಗಿರ್ಬೇಕಲ್ಲ. ನಾ ಹಿಂಗೆ ಹೋಗಿದ್ದ, ಹೊರಗೆ ಹೋಗ್ಬೇಕಂತ ಹೋಗಿದ್ದೆ. ಎಲ್ಲ ಸಿಂಧಿ ಬನ ಇತ್ತು, ಮುಚ್ಚದಿ ಎಲ್ಲ ಮರಿಯಾಗಿ ಹೋಗ್ತದೆ ಅಂತ ಹೇಳಿ. ಆಗೆಲ್ಲ ಸಣ್ಣ ಸರಂಗಳು ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಒಂದು ಏಳಿಗೆ ಅಂತ, ದೋಮಲ ಏಳಿಗೆ ಅಂತ ಊರದಲ್ಲಿ ಬರಂಗಿ ಏಳಿಗೆ, ದೋಮಲ ಏಳಿಗೆ, ಕೊಳ್ಳೂರು ಜವಳ ಕಿತ್ತೋಗ್ಯೋದು. ನಡೆದ ಘಟನೆ ಹೇಳಕತ್ತೀನಿ ನಿಮಗೆ. ಆ ಏಳಿಗೆದಾಗ ಹೋದ ಮೇಲೆ ಮುಂಜಾನೆ ಎದ್ದು ಹೋಗೋದಿತ್ತು. ನಾನು ಈ ಕಡೆ ಸಿಂಧಿ ಬನದ ಹೋರಿ ಅಂತಂದು, ಸಿಂಧಿ ಬನ ಹೋದ. ಸಿಂಧಿ ಬನದಾಗ ಒಳಗೆ ಹೋಗ್ಬೇಕಂದ್ರೆ ಯಾವನೊಬ್ಬ ಭಟ್ಟಿ ಹಾಕ್ಯಾನದ್ರಾಗ. ಎದ್ರದ್ದು? ಸಿಂಧಿ ಭಕ್ತಿ. ಸಿಂಧಿ ಭಕ್ತಿ ಹಾಕ್ಯಾನ. ನಾದಿ ಇದು ಏನದ, ಇದು ಏಮುನ್ನದಿ, ಇದು ಮಹಾರಾಜು ಈ ಕಡೆ ರಾತು మీరు అక్కడ నుంచి ಪೂರ್ಣಿ ಕಾಯ ಐತೆ ಸಂಘ ಏನದ ಹೇಳು. ಇದು ಸಿಂಧಿ ಅಂತಾರ, ಸಿಂಧಿ. ಕಡಾಯಿ ಹಾಕ್ಯಾನ, ಕಡಾಯಿ ಅದೆಲ್ಲ ಬರಿಕ್ಯಾನ. ಒಳಗಿಳನ ಕಡಾಯಿ ಬೇಕು. ಏನು ಕಲಸಕತ್ತಾನ ಮೈದಾಗ ಎಲ್ಲ ಬೆವರು ತುಂಬುಳು ಎಲ್ಲ ಒಳಗೆ. ಏನು ಹೊಡ್ತಿ ಮಾರ. ನಂದ ಎವಡ ಗಾಢ ಕಚಲ ಕರ್ಲಸ್ರಿ, ಇಷ್ಟ ಯಾಕೆ ಗಲೀಜು ಮಾಡುತ್ತೆ. ಎಷ್ಟು ಗಲೀಜು ಇರ್ತದ ಅಷ್ಟು ಪ್ಯೂರ್ ಸಿಂಧಿ ಅಂದವ. ಇದಕ್ಕೆ ಸ್ವಚ್ಛ ನಡೆಯಂಗಿಲ್ಲ. ಹೆಂಡದ ಮಡಕೆ ಹೊರಗಣ ತೊಳೆದಂತೆ, ಹೆಂಡದ ಮಡಕೆ ಹೊರಗಣ ತೊಳೆದಂತೆ. ಹೆಂಡ ಅಂತಂದ್ರೆ ಸಿಂಧಿ. ಸಿಂಧಿ ಗಡಿಗೆ ಒಳಗೆ ತೊಳಿಬಾರ್ದಂತ, ಮ್ಯಾಲಿನ ಮೇಲೆ. ಒಳಗೆ ತೊಳೆದ್ರಿ ಅಂದ್ರೆ ಪ್ಯೂರ್ ಸಿಂಧಿ ಆಗಲ್ಲ ಅಂತ. ಇದು ಬಸವಣ್ಣವ್ರು ಹೇಳ್ಯಾರ ಆಗಿನ ಕಾಲಕ್ಕೆ.
ಅಂಗಲಿಚ್ಛೆಗೆ ಮಧ್ಯಮಾಂಸವ ತಿಂಬುವರು, ಕಂಗಳಿಚ್ಛೆಗೆ ಪರವಧವ ನೆರೆವರು, ಲಿಂಗ ಲಾಂಛನ ಧಾರಿಯಾದಲ್ಲಿ ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ದೊಂಬರ ನೋಡಿ ನಮ್ಮ ನಗುವ ಕೂಡಲ ಸಂಗಮ ದೇವ, ಹೆಂಡದ ಮಡೆಗೆ ಹೊರಗಣ ತೊಳೆದಂತೆ ಕೂಡಲ ಸಂಗಮ ದೇವ. ಏನ ಉಪಯೋಗ ಏನದ? ಎಲ್ಲನಿಗೂ ಉಪಯೋಗ ಏನದ ಹೇಳ್ರಿ. ಅದಕ್ಕ ಅಂತ ಹೊಲಸಾಗಿರ್ತಕ್ಕಂಥದ್ದು ಸೇವನ ಮಾಡಿ ಶರೀರ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಇಂಥದ್ದೆಲ್ಲ ಗುರುಗಳು ಸಂತರು ಮಹಾತ್ಮರು ಹೇಳಿ ಸುಧಾರಿಸ್ಬೇಕು 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 ಅನ್ನತಕ್ಕಂಥ ವಿಚಾರದಿಂದ ಬಹಳಷ್ಟು ಪರಿವರ್ತನೆ ಆಗ್ಯದ. ಏನ್ರಿ ನಾಗಲಗಿದ್ದಿ ಬಹಳಷ್ಟು ಪರಿವರ್ತನೆ ಆಗ್ಯದ ಗುರುಗಳ ದರ್ಶನದಿಂದ, ಮಹಾತ್ಮರ ದರ್ಶನದಿಂದ. ಅದಕ್ಕ ಒಬ್ಬ ಕುಡುಕಿದ್ದ ಅಂತ ಅದ್ರ ಬಗ್ಗೆ ಹೇಳಕತ್ತಿದ್ದೆ ನಿಮಗ. ಕುಡುಕಿದ್ದ, ಮಕ್ಕಳು ತಲಿ ಬಡದ, ಅವನ ತಲಿ ಬಡದ, ಅಪ್ಪನ ತಲಿ ಬಡದ, ದೋಸ್ತರು ತಲಿ ಬಡದ. ಎದ್ರ ಸಲಕ ನಾ ಬಿಡ್ತೀನಿ ಅಂತ. ಆ ದೇವ್ರು ಈ ದೇವ್ರು ಬಾರ ಜ್ಯೋತಿರ್ಲಿಂಗ ವಿಠಲ್ ರುಕ್ಮಿಣಿ ಅದು ಇದು ಎಲ್ಲಾ ದೇವ್ರುಗಳು ಮುಗಿದು, ಆದ್ರೆ ಬಿಟ್ಟಬಲೆ ಮಾಡಬೇಕು ಮತ್ತೆ ಹಿಡಿಬೇಕು, ಬಿಟ್ಟಬಲೆ ಮಾಡಬೇಕು ಒಂದು ಹಿಡಿಬೇಕು. ಒಂದಿನ ಮುಂಜಾನೆ ಎದ್ದು ಹೆಂಡತಿ ಕಾಲು ಹಿಡಿದಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಗಚ್ಚಿ ಕಾಲು ಹಿಡ್ದಂತ. ಯಾಕ್ರಿ ಹೀಗಾಗಿ ಮಾಡಕತ್ತೀರಿ ನೀವು? ಯಾಕ್ರಿ ಎಲ್ಲಾ ದೇವರುಗಳು ಮುಗಿದು, ಗುರುಗಳು ಮುಗಿದು, ದಿಂಡ್ರ ಮುಗಿದು, ಎಲ್ಲ ಮುಗಿದು, ಉಳಿದಿದ್ದು ನೀವು ಒಬ್ಬಕ್ಕಿನೇ. ಅದ್ರ ಸಲಕ ನೀನೇ ನನ್ನ ದೇವಿ ಐತಿ, ನೀನೇ ನನ್ನ ಎಲ್ಲಾನೇ ಐತಿ ಅಂತ ತಿಳ್ಕೊಂಡು ಇವತ್ತು ಲಾಸ್ಟ್ ಬಿಟ್ಟು ಬಿಡ್ತೀನಿ, ಇವತ್ತಿನಿಂದ ಖತಮ್ ಅಂತ ಹೇಳಿ ಘಳ 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 ಅಳ್ಳಕತ್ತಂತ. ಅವ ಅಳೋದು ನೋಡಿ ಇಷ್ಟು ಜೋರದಾಗ ಅಳ್ಳಕತ್ತಿದ್ದ, ಬ್ಯಾರೆ ಮನಿ ಎತ್ತಿ ಬಂದಳಂತ. ಯಾಕೆ ನಿನ್ನ ಗಂಡ ಅಳ್ಳಕತ್ತಾನ, ಯಾಕೆ ನಿನ್ನ ಕಾಲು ಹಿಡ್ಕೊಂಡಾನ? ಅವನಿಗೆ ಬಹಳ ಪಶ್ಚಾತ್ತಾಪ ಆಗ್ಯದ. ಇವತ್ತಿನಿಂದ ಎಲ್ಲ ಬಿಡ್ತೀನಿ ಅಂತ ತಿಳ್ಕೊಂಡು ಎಲ್ಲ ದೇವ್ರು ಬಿಡ್ದೀನಿ, ಎಲ್ಲ ಬಿಡ್ದೀನಿ, ಆಖರಿಗೆ ನೀವು ಒಬ್ಬಕಿನಿ ಇದ್ದಿ ಅಂತ ತಿಳ್ಕೊಂಡು ಕಾಲು ಹಿಡ್ಕೊಂಡಿನಿ. ಹ್ಯಾಂಗರೆ ಮಾಡಿ ಇವತ್ತಿನ ವರ್ಷ ನಾ ಕ್ಲಿಯರ್ ಇರ್ತೀನಿ. ಗುರುಗಳ ಬಳಿ ಕರ್ಕೊಂಡು ಹೋಗು, ದೀಕ್ಷಾ ಕೊಡಿಸು, ಈಬುತಿ ಕೊಡಿಸು, ಲಿಂಗ ಕೊಡಿಸು, ರುದ್ರಾಕ್ಷಿ ಕೊಡಿಸು, ತುಳಸಿ ಮಾಳ ಹಾಕು, ಏನೇ ಮಾಡು, ಎತ್ತೆ ಮಾಡು, ನನಗ ಪರಿವರ್ತನೆ ಮಾಡು ಅಂತ ತಿಳ್ಕೊಂಡು ಘಳ 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 ಅಳ್ಳಕತ್ತಾನ. ಎಂತ ಹುಚ್ಚಿದ್ದಿ, ಇಷ್ಟೆಲ್ಲ ಮಾಡಕತ್ತಾನ ಮತ್ತು ಕ್ಷಮ ಮಾಡಲ್ಲ. ಆಯ್ತ್ರಿ ಹೇಳ್ರಿ, ಎಲ್ಲ ಮೈ ತೊಳ್ಕೊರಿ, ಸ್ವಚ್ಛ ಆಗ್ರಿ ಅಂತ ತಿಳ್ಕೊಂಡು ಹೇಳಿ ಪಾಪ ನಾ ಅಡಿಗೆ ಮಾಡಿಕೊಡ್ತೀನಿ ಅಂತೇಳಿ ಹೋದಳು. ಹೋದೋ ಬಂದೇ ಇಲ್ಲ. ಸಂಜಿಗೆ ಬಂದ. ಹ್ಯಾಂಗ ಬಂದ? ಚಲೋ ಬರ್ಲಿಲ್ಲ, ಅಳಿಗಾಡ್ಕೊತ ಬಂದ. ಆಕೆ ಅಂದಳು, ನೀ ಮುಂಜಾನೆ ಕಾಲು ಹಿಡ್ಕೊಂಡಿದ್ಯಲ್ಲ, ಯಾಕೋ ಕಾಲು ಹಿಡ್ಕೊಂಡು ಮತ್ತೆ ಹಿಂಗ ಕಾಲು ಯಾಕೆ ಹಿಡ್ದಿ? ನೀನು ಉಂಗುರುಗಳು ತಗ ಸೆಲೆಕ್ಟ್ ಮಾಡೀನಿ ಅಂದ. ತಾವು ಕಾಲಾಗಿ ಇರ್ತಾವಲ್ಲ, ಮನೆಗೆ ಏನಿಲ್ಲ, ಮಣ್ಣಿನ ಮಡಿಕೆ ಮಣ್ಣಿನ ಗಡಿಗೆ ಇಟ್ಟಿದ್ವಿ, ಎಲ್ಲಾನೇ ಮುಗಿದು ಹೋಗ್ಯಾವ. ಉದ್ದು ಎದುರು ಬ್ಯಾಳಿ ಕೇಳಿ ಎಲ್ಲಾನೇ ಮುಗಿದು ಹೋಗ್ಯಾವ. ಗಚ್ಚಿ ಕಾಲು ಹಿಡ್ದೀನಿ, ನನ್ಗೆ ಗೊತ್ತಾಗಿಲ್ಲ. ಅವು ಕಿತ್ಕೊಂಡು ಹೋಗಿ ಮಾರಿನ ಸೇರಿಕೊಂಡು ಬಂದೀನಿ ಅಂತ. ಇಷ್ಟು ಡೇಂಜರ್ ಬಂದ ಏನ್ರಿ? ಅದಕ್ಕ ಕಾಯ ಮನಾವೇ ತುಮಾಲ ಐಸಾ ಕೈಸೆ ಮೂಢ ಝಾಲ. ಅದಕ್ಕ ವ್ಯಸನಾಧೀನರಾಗಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಕೊತಾ ಇದ್ದೀವಿ. ಅದಕ್ಕ ಗಸ್ತಿ ಹೊಡೆಯವರು ಜಾಗ್ರತ 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 ಅಂತೇಳಿ ಮೂರು ಸಲ ಗಸ್ತಿ ಹೊಡಿತಾರೆ ರಾತ್ರಿ. ಜಾಗ 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 ಅಂತೇಳಿ. ಅದಕ್ಕೆ ಸಂತರು ಕೂಡ ಜೀವನದಲ್ಲಿ ವ್ಯರ್ಥ ಜನ್ಮ ಗೇಲ ವಾಯ, ನಿನ್ನ ಜನ್ಮ ವ್ಯರ್ಥ ಹೋಗ್ತಾ ಇದೆ, ಸಂಭಾಳಸಪ್ಪ, ಸಾರ್ಥಕತೆ ಮಾಡ್ಕೋ. ಪ್ರತಿ ವರ್ಷ ಸಪ್ತ ಮಾಡೋದು ಏನು ಅವಶ್ಯಕತೆ ಏನದ? ನೀವು ಕೇಳಲ್ಲ ಅಂತ ತಿಳ್ಕೊಂಡು ಪ್ರತಿ ವರ್ಷ ಮಾಡಬೇಕಾಗ್ತದೆ.
ಕ್ಲಿಯರ್ ಆದ್ಮೇಲೆ ಮಾಡೋದ ಅವಶ್ಯಕತೆ ಇಲ್ಲ, ಕ್ಲಿಯರ್ ಆಗದೇ ಇಲ್ಲ. ಅದಕ್ಕೆ ಅಂಥ ಒಂದು ದಿವ್ಯ ಸಂದೇಶ ಇವತ್ತು ಬಿಂದಾಸ್ ಮಹಾರಾಜರ ಒಂದು 100 वर्षाचा जयंती उत्सव साजरी करण्याचा जो संकल्प नागलगिद्दी या गावातील सर्व भाविक भक्त मिळून एक भव्य कार्यक्रमाचे आयोजन या ठिकाणी केलेले आहे. ಮಹಾತ್ಮರು ಅಮರರು, ಅಮರ ಗಣಗಳು ಅಂತೀವಿ. ಅವರು ಹೋದ್ರು ಬಿ ಹೋಗಿಲ್ಲ. ಯಾಕೆ ಹೋಗಲ್ಲ? ಅವರೆಲ್ಲ ವಿಚಾರಗಳು ನಮ್ಮ ತಲೆಯೊಳಗ ಇನ್ನೂ ನಡೀತಾ ಇರ್ತಾರೆ. ಬಸವಣ್ಣವ್ರು ಆಗ ಹೋದ್ರು, ಇಲ್ಲಿವರೆಗೆ ಅವರು ತಾಜಾ ಪ್ರತಿ ವರ್ಷ ಹುಟ್ಟಿ ಬರ್ತಾರೆ. ನಿನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದ್ರು. ಪ್ರತಿ ವರ್ಷ ವೈಭವದ ಕಾರ್ಯಕ್ರಮ ಅಂಬೇಡ್ಕರನ ಹೆಸರಿನ ಮೇಲೆ ಮಾಡ್ತೀವಿ. ಅಕ್ಕಮಾದೇವಿ ಜಯಂತಿ ಆಯ್ತು, ಹನುಮಾನ ಜಯಂತಿ. ಹನುಮಾನಜಿ ಆಗಿ ಹೋಗಿ ಎಷ್ಟು ತ್ರೇತಾಯುಗದಾಗ ಆಗಿ ಹೋದಂತ ಹನುಮಾನಜಿ ತ್ರೇತಾಯುಗದಲ್ಲಿ ಹೋಗಿರ್ತಕ್ಕಂಥ ರಾಮನವಮಿ, ಹನುಮಾನ ಜಯಂತಿ ಏನ್ರಿ. ಕೆಲವೊಬ್ರು ಬರ್ತಾರ ಹೋಗ್ತಾರ, ಮಚ್ಚರು ಹುಟ್ಟತಾರ, ಮಚ್ಚರು ಸತ್ತಂಗ್ ಸಾಯ್ತಾರ. ಅವ್ರು ಬಂದಿದ್ವಿ ಗೊತ್ತಿಲ್ಲ, ಅವ್ರು ಹೋಗಿದ್ವಿ ಗೊತ್ತಿಲ್ಲ. ಯಾವಾಗ ಬಂದೋ ಯಾವಾಗ ಹೋದೋ ಪತ್ತಾನೆ ಬೇಪತ್ತ. ऐसा करनी कर चलो हम हंसे जग रोए, दुनिया में पैदा हुआ जग हंसे हम रोए. ऐसा करनी कर चलो हम हंसे जग रोए. ನೋಡ್ರಿ, ಅಂಥ ಒಂದು ಸಾಧನ ಮಾಡಿರ್ತಕ್ಕಂಥ ಸಂತರು ಮಹಾತ್ಮರು ಈ ಭೂಲೋಕಕ್ಕೆ ಬಂದ ನಂತರ ಅಮರರಾಗಿ ಹೋಗ್ತಾರೆ. ज्ञानेश्वर माऊली, तुकाराम महाराज, नामदेव महाराज, एकनाथ महाराज, जनाबाई, ಸಕಾಬಾಯಿ, ಎಷ್ಟು ಬಟ್ಟಿನ ಮೇಲೆ ಎಣಿಸ್ತಕ್ಕಂಥ ಸಂತರು. ಆದ್ರೆ ಜಗತ್ತಿಂದಾಗ 1 करोड किती 140 करोड ಪಬ್ಲಿಕ್ ಮನ್ನ ಪ್ರಯಾಗರಾಜದೊಳಗ 65 करोड ಪಬ್ಲಿಕ್ ಅಲ್ಲಿ ಸ್ನಾನ ಮಾಡುತ್ತ. 65 करोड. ಇಷ್ಟು ಪಬ್ಲಿಕ್ದಾಗ 150 करोड ಪಬ್ಲಿಕ್ದಾಗ लक्षक्कोब्ब भक्त, कोटीगोब्ब शरण. 1 लाखामध्ये 1 भक्त निघते मला प्रेम करणारे. मनुष्याणां सहस्रेषु कश्चित् यतति सिद्धये, यततामपि सिद्धानां कश्चिन् माम ವೇತಿ ತತ್ವತಃ. ಹೋಗೋರು ಬಹಳಷ್ಟು ಜನ ಹೋಗ್ತಾ ಇರ್ತಾರೆ. ಎಲ್ಲರೂ ಕಡಿಗೆ ಮುಟ್ಟುತ್ತಾರ ಅಂತ ಹೇಳಕ್ಕಾಗಲ್ಲ. ಧರ್ಮರಾಜನಂತ ಒಬ್ಬನೇ ಒಬ್ಬ ಹೋಗಿ ಕಡಿಗೆ ಮುಟ್ಟತಾನ, ಉಳಿದವರೆಲ್ಲ ಇಲ್ಲೇ ಬಿದ್ದಿರ್ತಾರೆ. ಏನ್ರಿ, ಅಷ್ಟು ಪ್ಯೂರ್ ಆತ್ಮ, ಪ್ಯೂರ್ ಆತ್ಮ. ಆತ್ಮ ತ್ವಂ ಗಿರಿಜಾಮತಿ ಸಹಜರ ಪ್ರಾಣ ಶರೀರೇಂದ್ರ, ಪೂಜಾತೆ ವಿಷಯೋಪಭೋಗರಚನ ನಿದ್ರಾ ಸಮಾಧಿ ಸ್ಥಿತಿ. ನಕುಲ, ಸಹದೇವ, ಅರ್ಜುನ, ಭೀಮ, ಧರ್ಮ, ಏನ್ರಿ ಎಲ್ಲ ಗೊತ್ತದ ನಿಮಗೂ ಕಥೆ. ಎಲ್ಲರೂ ಹೋಗ್ಲಿಕತ್ತಾರ ಸ್ವರ್ಗಕ್ಕೆ, ಎಲ್ಲರೂ ಸ್ವರ್ಗಕ್ಕೆ ಹೋಗ್ಲಿಕತ್ತಾರ.
ಆದ್ರೆ ಸ್ವರ್ಗದ ಹಾದಿಯೊಳಗ ಒಬ್ಬೊಬ್ರು ಬೀಳ್ಕೊಂಡ್ ಹೋಗ್ತಾರೆ. नकुल सहदेव तिದ್ರು दादा मी बी येतो दादा आम्हाला घेऊन चला हाक मारले ಅಣ್ಣ ನಮಗ್ ಕರ್ಕೊಂಡು ಹೋಗೋ ಅಣ್ಣ ನಮ್ಗೆ ಇಲ್ಲಿ ಬಿಡಬೇಡ ಹಾದಿದೊಳಗೆ ಬಿಡಬೇಡ. ಅವಾಗ ಅಣ್ಣ ಅಂತಾನೆ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬರಲ್ಲೇವು? ನಿಮ್ಮ ಜೀವನದಲ್ಲಿ ನಿಮಗ ಅಹಂಕಾರ ಹೆಚ್ಚಿಗಿತ್ತು. ಅವರಂದ್ರು ಏನು ಅಹಂಕಾರೋ ದಾದ, ನಾವು ನಿಮಗೆ ಏನೂ ಮಾಡಿಲ್ಲ, ಯಾರ್ದು ಮನಸ್ಸು ನೋಯಿಸಿಲ್ಲ, ಏನಿಲ್ಲ, ನಾವು ಯಾಕೆ ಬರಂಗಿಲ್ಲ ನಮ್ಮ ಸ್ವರ್ಗ ನಿಮ್ಮ ಜೊತೆಗೆ. ಅವಾಗ ಪಂಚ ಪಾಂಡವರಲ್ಲಿ ಬಹಳ ಸುಂದರ ಇರತಕ್ಕಂಥವ್ರು ಇವರು ನಕುಲ ಸಹದೇವರು. ಬಹಳ ಸುಂದರ ಇದ್ರಂಥವ್ರು. ಅವ್ರಿಗೆ ಅಭಿಮಾನ ಇತ್ತು ಏನಂತ, ನಮ್ಮಂತ ಸುಂದರ ವ್ಯಕ್ತಿಗಳು ಜಗತ್ತಿಂದ ಯಾರಿಲ್ಲ ಅಂತ ಹೇಳಿ ಅಭಿಮಾನ ಇತ್ತು. ರೂಪಮದ ಅಂತಾರ, ಯೌವನ ಮದ, ರೂಪಮದ, ಧನಮದ, ಸತ್ತಾಮದ. ಏನ್ರಿ ಸತ್ತಾ ಬತ್ತು ಅಂತಂದ್ರ ಶರಣಾರ್ಥಿ ಮಾಡಂಗಿಲ್ಲ ಅವರು. ಎಲೆಕ್ಷನ್ ನಿಂತ್ರಂದ್ರ शरणार्थी काय बघा त्यांची नम्रता. बाबा तुमच्या पायात धूळ पितील ते लोक, नंतर जोडा घेऊन खन्न वाजतील. आलं का लक्षात? लई डेंजर लोक. जास्त ಹುಷಾರ್ ರಾವ, ಭಾಳ ಹುಷಾರಿರ್ಬೇಕು. ಅದಕ್ಕೆ ನಿನಗ ಏನಿತ್ತು ಅಂದ್ರೆ ಅಹಂಕಾರ ಇತ್ತು. ನಮ್ಮಂತ ಸುಂದರವಾಗಿರತಕ್ಕಂಥವ್ರು ಯಾರೂ ಇಲ್ಲ, ನಿಮಗೆ ಬರಕ ಅಲ್ಲೇ ಬಿದ್ರು. ಇನ್ನ ಜರ ಮುಂದಕ್ಕೆ ಹೋದ ಮ್ಯಾಲ ಭೀಮ ಬಿದ್ದ. दादा मी कस काय पडलो, ನಾಯಕ ಬಿದ್ದ ಇಲ್ಲಿ. ಅವಾಗ ಧರ್ಮ ಅಂದ, ನಿಮ್ಮನ್ನು ಬಹಳ ದೊಡ್ಡ ಗಲ್ತಿ ಆಗ್ಯಾದ. ऐकून का सगळे? ನಿಮ್ಮನ್ನು ಬಹಳ ದೊಡ್ಡ ಗಲ್ತಿ ಆಗ್ಯಾದ. ನಿಮ್ಮದಲ್ಲ, ದೇಮುಂದು. ಏನು ಗಲ್ತಿ? ಏನಿಲ್ಲಪ್ಪ, ಹಿಂದ ಮುಂದ ವಿಚಾರ ಮಾಡ್ಲಾರ ಹೊಡ್ತಿ ಮಾರು ತಿಂಬದೆ 10 ಮಂದಿ ಊಟ ಒಂದೊಂದು ಕಡಾಯಿ ಹೊಡೆಯೋದಂದ್ರೆ ಏನು? ಸ್ವಲ್ಪನೇ ವಿಚಾರ ಮಾಡಬೇಕು. 4 ಮಂದಿ ಬದುಕಲಿ ಅನ್ನತಕ್ಕಂಥದ್ದು ವಿಚಾರ ನಿಮ್ಮಲ್ಲಿ ಇರಲಿಲ್ಲ. ಹೊಡೆಯೋದು. ಅದಕ್ಕ ಬಹಳಷ್ಟು ಅನ್ನ ತಿನ್ನೋದನ್ನು ಕೂಡ ಭೂಮಿಗೆ ವಜ್ಜಿ ಅಂತ. ಅದಕ್ಕೆ ವರ್ಷದಾಗ ಒಂದೇ ದಿನ ಉಪವಾಸ ಇರ್ತಿದಂತ ಭೀಮ. ಅದು भीमी एकादशी. ऐकलंय की नाही? भीम एकादशी म्हणजे त्यांच्यामुळं ते एकादशी झाले. बाकीचा 364 दिवस फुल खायचं. त्यासाठी तू स्वर्गाला येऊ शकत नाही. पण ಅಲ್ಲೇ ಬಿದ್ದ. ಇನ್ನು ಮುಂದೆ ಹೋದ ಮೇಲೆ अर्जुन ಬಿದ್ದ. दादा मी कस काय पडलो? मी माझ्यासोबत श्रीकृष्ण भगवान होते, मार्गदर्शक. मी तर माझ्या हाताने काही पाप केला नाही. ನಾಯಕ ಬಿದ್ದಾಗ ಪಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು. ನೀನು ಮಾತಿಗೆ ತಪ್ಪಿದೆ ಅಂತಂದು. ನಾ ಏನ್ ತಪ್ಪಿನಿ? ಯಾವಾಗ ಪಂಚ ಪಾಂಡವರನ್ನ, ಮಕ್ಕಳನ್ನ ಅಶ್ವತ್ಥಾಮ ಕೊಂದ, ಅವಾಗ ನೀ ಏನ್ ಮಾಡಿದಿ ಅಂದ್ರೆ ಸಂಕಲ್ಪ ಮಾಡಿದಿ. ಏನಂತ? ಒಂದೇ ಒಂದು ದಿನದಾಗ ಎಲ್ಲರಿಗೂ ನಾ ಸಂಹಾರ ಮಾಡ್ತೀನಿ, ನಾ ಗೆದಿತೀನಿ ಅಂತ ತಿಳ್ಕೊಂಡು ನೀ ಸಂಕಲ್ಪ ಮಾಡಿದಿ. ಆದ್ರ ಯುದ್ಧ ಮಾಡಬೇಕಾದ್ರೆ 18 ದಿನ ಮಾಡಿದೀನಿ ಸಂಕಲ್ಪ. ಒಂದಿಂದು ಆಯ್ತು 18 ದಿನ ನಿನ್ನ ಮಾತು ಅಲ್ಲಿ ನಡೆದಿಲ್ಲ. ಅದರ ಸಲಕ್ಕೆ ನನ್ನ ಸಂಘಟನೆ ಬರಕ್ಕಾಗಲ್ಲ. ಅವನೇ ನಡೆದ. ಮುಂದಕ್ಕೆ ಹೋದಂಗ ಏನ್ರಿ, ಮುಂದಕ್ಕೆ ಹೋದಂಗ ವಿಮಾನ ಬಂತು. ಪುಷ್ಪಕ ವಿಮಾನ ಬಂದು ಎದುರಿಗೆ ಬಂದು ನಿಂತು. ಅವಾಗ ಧರ್ಮಗ ಆದೇಶ ಮಾಡದ, या बसा पालखीमध्ये बसा.
ವಿಮಾನದಲ್ಲಿ ಬಸ ಕೂಡ್ರಿ ವಿಮಾನದಾಗ ಕೂಡ್ರಿ ಹೋಗಮ್ಮ ಸ್ವರ್ಗಕ್ಕೆ. ಆದ್ರೆ ಅವನ ಹಿಂದೆ ಒಂದು ನಾಯಿ ಬೆನ್ನು ಹತ್ತಿತ್ತು. ನಾಯಿ ಧರ್ಮನೇ ರೂಪ ತಗೊಂಡು ನಾಯಿ ಆಗಿ ಬೆನ್ನು ಹತ್ತಿತ್ತಂತ. ಅವಂದ ನಮ್ಮ ತಮ್ಮದವ್ರು ಬಿದ್ರು, ಎಲ್ಲನೇ ಬಿದ್ದು ಹೋದ್ರು, ಆದ್ರೆ ಈ ನಾಯಿ ಬಿದ್ದಿಲ್ಲ. ಇದೇನೋ ಒಂದು ಶಕ್ತಿಶಾಲಿ ನಾಯಿ ಅದ, ನನ್ನದು ವಿಶ್ವಾಸ ಮಾಡಿ ನನ್ನ ಜೊತೆಗೆ ಬರ್ತಾ ಇದೆ. ಅದಕ್ಕ ಅವನಿಂದ ಆ ನಾಯಿಗೆ ಸಂಕಟ ತೊಗೊಂಡು ಕೂಡ್ಬೇಕಾಗ್ತದ. ಅವಂದ ಸ್ವರ್ಗಕ್ಕೆ ನಾಯಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಮನುಷ್ಯರಿಗೆ ಹೋಗದ ಸ್ವರ್ಗ ಅದ, ಇದು ನಾಯಿಗೆ ಬರೋಂಥದ್ದಲ್ಲ ಅಂತ. ಆದ್ರ ಹಾಗಿತ್ತು ಅಂದ್ರೆ ನಾ ಸ್ವರ್ಗಕ್ಕೆ ಬರಂಗಿಲ್ಲ, ಆ ನಾಯಿ ಸಂಕಟ ತೋತೀನಂತಂದ್ರೆ ನಾ ವಿಮಾನದಾಗ ಕೂಡ್ತೀನಿ, ಇಲ್ಲಕ್ಕ ನಾ ಕೊಡಂಗಿಲ್ಲ. ನನಗೆ ನಂಬಿ ಬಂದದ. ನಂಬದವ್ರಿಗೆ ಕುತ್ತಿಗೆ ಕೊಯ್ಬಾರದು. ಇವತ್ತು ತಾಯಿ ಕುತ್ತಿಗೆ ಕೊಯ್ಲಿಗತ್ತಾವ, ತಂದೆ ಕುತ್ತಿಗೆ ಕೊಯ್ಲಿಗತ್ತಾವ, ಅಣ್ಣತಂಬರು ಕುತ್ತಿಗೆ ಕೊಯ್ಲಿಗತ್ತಾವ. ಅಣ್ಣತಂಬರದು ವಿಶ್ವಾಸ ಇಲ್ಲ ಏನ್ರಿ, ಅಳಗ ಬಳಗದ ವಿಶ್ವಾಸ ಇಲ್ಲ, ದೇವ್ರ ಮಂತು ಅಜ್ಜಿಬಾತಿಲ್ಲ. ಅವಾಗ ಅವಂದ ಠೀಕ್, ಅದು ನಾಯಿ ರೂಪದಾಗ ಇರತಕ್ಕಂಥ ಧರ್ಮ ಸಾಕ್ಷಾತ್ಕಾರ ಆಗಿ ಇದರಾಗೂ ನೀ ಕೂಡ ಪಾಸ್ ಆಗಿದೆಪ್ಪ. ನಿನಗೆ ಬಿಲ್ಕುಲ್ ಯಾವುದು ನಿಷ್ಕಲಂಕ ಸ್ವಭಾವಾಯ ಈ ಅಸುವಿದ್ಯಾ ಪ್ರದಾಯಿನಿ, ನಿಷ್ಕಲಂಕನಾಗಿರತಕ್ಕಂಥ ವ್ಯಕ್ತಿ ನೀನಿದೆ. ಈಗ ಕೂಡು ಅಂತ ತಿಳ್ಕೊಂಡು ಏರೋಪ್ಲೇನ್ದ ಕುಂತು ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಸ್ಮ್ಯಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ತೇ ತ್ವಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯಂ ಮೃತ್ಯುಲೋಕಂ ವಿಶಂತಿ. ಏನ್ರಿ ಪುಣ್ಯ ಮಾಡೋದ್ರಿಂದ ಏನಾಗ್ತದೆ? ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ. ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗ್ತದೆ, ಪಾಪ ಮಾಡಿದ್ರೆ ನರಕ ಸಿಗ್ತದೆ. ಅದಕ್ಕೆ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಅಂಬಾದಾಸ್ ಮಹಾರಾಜರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ವೈಭವದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ಇಂಥ ಒಂದು ಸತ್ಕಾರ್ಯ ಮಾಡೋದರಿಂದ ಅರ್ಧ ಹಾದಿಗರೆ ಹೋಗ, ವಿಮಾನದ ಕೂಡ್ಲಿಕ್ಕೆ ಅಟ್ಟೆ ಹೋಯ್ತು, ಅರ್ಧ ಹಾದಿಗರೆ ಹೋಗ. ಮುಂದಿನ ಜನ್ಮರೇ ಮನುಷ್ಯ ಜನ್ಮ ಸಿಗಲಿ. ಜನ್ಮ ಆಲಿ ಯಾ ಕರಿಬಾಸ್ವ ಹಿತ ಕಾಂತ ಪುತ್ರ ವಿತ್ತ ನಯ ಕಾಮ ಯಾವುದು ಜೊತೆಗೆ ಬರೋದಿಲ್ಲ. ಅದಕ್ಕ ಅಂಥ ಒಂದು ದಿವ್ಯ ಸಂದೇಶ ಇವತ್ತು ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕ ಶರಣಪ್ಪ ಶೇರಿಕಾರ ಅವರು ಬಹಳ ಮೇಲಿನ ಫೋನ್ ಮಾಡಿ ಕಂಟಿನ್ಯೂ ನಿಮಗೆ ತಂದು ಜೋಡ್ ಹಚ್ಚೋದು. ಇಷ್ಟು ಶಾಂತದಿಂದ ಕುಳಿತು ನೀವು ಕೇಳಕತ್ತೀರಿ. काही लोकाला कन्नड कळत नाही तरी सुद्धा एवढं शांत बसले तुम्ही, आम्हाला काही सगळेच कळते का असं वाटल्यासारखं बसलेले. हे आनंदाच्या गोष्ट आहे, लक्षात आलं. भावनाचं भाषा सगळं देवाला कोणती भाषा येत नाही, फक्त भावनाच्या भाषा देवाला कळते. ना मराठी येते, ना कन्नड येते, ना हिंदी येते, ना तेलुगू येते, ना इंग्लिश येते. कोणता भाषा येते देवाला? भावनाचा भाषा येते. लक्षात आलं का? त्या प्रकारे तुम्ही शांत चित्त बसून श्रवण केला, ಬಹಳ ಆನಂದ ಆಯಿತು. ಎಲ್ಲ ತಾಯಂದಿರು ತಾವು ಕೂಡ ಬಂದು ಕೇಳಿರಿ. ಕನ್ನಡ ಬರಲಿಲ್ಲ ಅಂದ್ರೂ ಕೆಲವೊಬ್ಬರು ಆರಾಮ್ಸರಿ ನೀವು ಕೇಳಿರಿ. ಅದಕ್ಕೆ ನಿಮ್ಮ ಮನೆಯವರಿಗೂ ಕರ್ಕೊಂಡು ಕೀರ್ತನಕ್ಕೆ ಬರ್ರಿ, ಕಿವಿ ಹಿಡ್ಕೊಂಡು ಬರ್ರಿ. ಏನ್ರಿ ಗಡಬಡ ಮಾಡ್ತಿದ್ರ ಅಂದ್ರೆ ಅವ್ರಿಗೆ ಮಾಲ್ ಹಾಕಿದ್ರು ಕೂಡ ಇಲ್ಲಿ ಬಂದು ಅಲ್ಲಿ ಇದಕ್ಕೆ ಕಟ್ಟಿ ಹಾಕ್ರಿ ಕೆಲವ್ರಿಗೆ, ಆ ಕಂಬಕ್ಕೆ. ಹ್ಯಾಂಗರೆ ಮಾಡಿ परिवर्तन ಮಾಡ್ಬೇಕಲ್ಲ. आमचे पहिलेचे महाराज काय करत होते? बीडी, तंबाखू, गांजा, सुपारी, पहिले गुटखा नव्हते, हे सगळं ठेवायचं कुठं? पलंगाच्या खाली. ते भालकीचे महाराज आले. हे महाराज हे कसं काय हो, हे ठेवल्या कशाला, हे ठेवल्या? तुमच्यासारखं म्हणते महाराज तुम्ही बघा तुमच्या मठामध्ये कसं कसं करते. तर बीडी ठेवली, तंबाखू ठेवले, सिगरेट ठेवले, बघा. काय हो महाराज तुम्हाला कळते का? आम्ही सगळ्याला सोडायला लावलेले, आम्ही तुम्ही इथं सगळं साहित्य ठेवल्या. महाराज अंद्रांत
ಇದು ಯಾಕೆ ಇಟ್ಟೀನಿ ಅಂತಂದ್ರೆ ಯಾವ ಬೀಡಿ ಸೇರ್ತಾನ ಅವ ಇಲ್ಲಿ ಬರ್ತಾನ, ಯಾವ ಗುಟ್ಕಾ ತಿಂತಾನ ಅವ ಇಲ್ಲಿ ಬರ್ತಾನ. ಎದ್ರ ಸಲಕ? ನಮ್ಮ ಸಲಕ್ಕೆ ಬರಂಗಿಲ್ಲ. ಎದ್ರ ಸಲಕ? ಅಲ್ಲಿ ಗುಟ್ಕಾ ಸಿಗ್ತದ, ಅಲ್ಲಿ ಬೀಡಿ ಸಿಗ್ತದ. ನೀವು ನೋಡ್ರಿ, ಗುಟ್ಕಾ ತಿಂಬೋರಿಗೆ ಒಂದು ಪಾಕೆಟ್ ಕೊಟ್ಟು ನೀವು 2 ತಾಸು ದುಡಿಸ್ಕೋರಿ, ಆರಾಮ್ಸಿರಿ ದುಡಿತಾರೆ. 2 ಬೀಡಿ ಕೊಟ್ಟು ನೀವು 10 ಬುಟ್ಟಿ ಮಣ್ಣು ಹಾಕ್ರಿ, ಮಣ್ಣು ಹಾಕಕ್ಕೆ ತಯಾರಿರ್ತಾರೋ. ಹಂಗ ಇದು ಇಟ್ಟಿನಿ ಅಂತ ತಿಳ್ಕೊಂಡು ಎಲ್ಲ ಚಟ ಮಾಡೋರು ಬರ್ತಾರ. ಅದ್ರ ಆಶಕ್ಕಾಗಿ ನಾ ಇಲ್ಲಿ ಬಂದ ಮೇಲೆ ಅವ್ರಿಗೆ ಡೈರೆಕ್ಟ್ ಬೀಡಿ ಕೊಡಂಗಿಲ್ಲ. ನಾ ಏನು ಹೇಳ್ತೀನಿ, ಇದು ಸೇದರದ ಹಿಂಗೆ ತಕ್ಲೀಫ್ ಅದ, ಇದು ಮಾಡೋದ್ರಿಂದ ಹಿಂಗೆ ಕಷ್ಟ ಅದ ಅಂಥೇಳಿ ಅವರಿಗೆ ಮಾರ್ಗದರ್ಶನ ಮಾಡಿದ ಮ್ಯಾಲ ಅವ್ರು ಹಂಗೆ ಹೋಗ್ತಾರ. ನಮ್ದು ಯಾರು ತೊಳಂಗಿಲ್ಲ, ಬರೀ ತೋರ್ಸೋದಕ್ಕೆ ಇಟ್ಟಿನಿ, ಅವ್ರಿಗೆ ಕುಡಸಲಕ್ಕೆ ಇಟ್ಟಿಲ್ಲ ಅಂತಂದ್ರೆ ಅಂತ ಗುರುಗಳು. ಹಂಗೆ ನೀವು ಇಲ್ಲಿ ಬಾಟ್ಲಿ ತಂದಿಟ್ರಿ, ಮತ್ತಿಲ್ಲ ತೋರ್ಸೋದಕ್ಕೆ ಇಟ್ಟಿದ್ರು ಅಂತ ಇಡ್ಬೇಡ್ರಿ. ಮತ್ತೊಂದು ಗಪ್ಚುಪ್ಪಾಗಿ ಹೊಂಟು ಹೋಗೋ. ಅದಕ್ಕೆ ದುರ್ಗುಣಿ ದುರಾಚಾರಿ ಎಂದೆನಿಸಿದರಯ್ಯ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಅವಶ್ಯ ಮನೋಕ್ತವ್ಯಮೆಂದೆನಿಸಯ್ಯ ಅನ್ನುವ ಹಾಗೆ ಎಲ್ಲ ವ್ಯಸನಗಳಿಂದ ದೂರಾಗಿ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 4 ಮಾತುಗಳನ್ನು ಇಲ್ಲೇ ಮುಗಿಸ್ತೇವೆ. ಈ ಕಾರ್ಯಕ್ರಮ ಸಹಯೋಗ ಮಾಡಿರ್ತಕ್ಕಂಥ ತನು ಮನ ಧನ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ಸಾಂಬಜೈ ನಮ ಪಾರ್ವದೇ